ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆ ಕದ್ದದ್ದು ಯಾಕೆ? ಅದು ಕ್ರೈಸ್ತರು ಅದನ್ನು ತಮಾಷೆ ಮಾಡ್ತಿದ್ರು ಹಿಂದೆ. ಬಸ್ ಸ್ಟ್ಯಾಂಡ್ನಲ್ಲಿ ಸೋಪು ಬಾಕ್ಸ್ನ ಮೇಲೆ ನಿಂತು, ನಿಮ್ಮ ದೇವರು ಬೆಣ್ಣೆ ಕದಿಯುತ್ತಾನೆ, ನಮ್ಮ ದೇವರು ಕದಿಯುವುದಿಲ್ಲ. ನಿಮ್ಮ ದೇವರು ಸೀರೆ ಕದಿಯುತ್ತಾನೆ, ನಮ್ಮ ದೇವರು ಕದಿಯುವುದಿಲ್ಲ. ಹೀಗೆ ಹೇಳಿ ಹಳ್ಳಿಯ ಪೆದ್ದುಗಳನ್ನು ಕನ್ವರ್ಟ್ ಮಾಡ್ತಿದ್ರು. ಅದನ್ನು ಬೆಣ್ಣೆ ಯಾಕೆ ಕದಿಯುತ್ತಾನೆ ಅಂತ ಅವರಿಗೆಲ್ಲ ಅರ್ಥ ಆಗಲಿಲ್ಲ. ಅದಷ್ಟೇ ಅಲ್ಲ, ನಮ್ಮ ಬೇರೆ ಅನೇಕ ಮಂದಿ ನಮ್ಮ ಬುದ್ಧಿಯು ಕ್ರೈಸ್ತರಷ್ಟೇ ಅಲ್ಲ. ಅಂಬೇಡ್ಕರು ಹೀಗೆ ಹೇಳ್ತಾರೆ, ಕೃಷ್ಣನ ಚಿತ್ರಣವನ್ನು ಭಾಗವತ ಅಸಖ್ಯವಾಗಿ ಮಾಡಿದೆ, ಅವನು ಕಳ್ಳ ಸುಳ್ಳನನ್ನಾಗಿ ಮಾಡಿದೆ ಅಂತ ಬರೀತಾರೆ ಅಂಬೇಡ್ಕರ್. ಪಾಪ ಅವರಿಗೆ ಓದುವ ಹಾಗೆ ಅರ್ಥ ಆಯ್ತು, ಏನು ಮಾಡೋದು ಇರಲಿ. ಹಾಗಾಗಿ ಕೃಷ್ಣ ಬೆಣ್ಣೆ ಯಾಕೆ ಕದ್ದ, ಅದರ ಹಿಂದೆ ಏನಾದರೂ ಫಿಲಾಸಫಿ ಉಂಟು. ಆಮೇಲೆ ಕೃಷ್ಣ ಆ ಮಕ್ಕಳು ಕಾತ್ಯಾಯಿನಿ ವ್ರತ ಮಾಡಲಿಕ್ಕೆ ಹೊರಟ ಮಕ್ಕಳು ಸ್ನಾನ ಮಾಡುವಾಗ ಯಮುನಾ ನದಿಯಲ್ಲಿ ಬಟ್ಟೆಯನ್ನ ಮೇಲಿಟ್ಟು ಸ್ನಾನ ಕೇಳಿದರೆ ಅವರು ಎದ್ದು ಮೇಲೆ ನೋಡುವಾಗ ಅಲ್ಲಿ ಬಟ್ಟೆ ಇಲ್ಲ, ಎಲ್ಲ ಇಟ್ಕೊಂಡ್ಬಂದುಬಿಟ್ಟಿದ್ದಾನೆ. ಹೆಣ್ಮಕ್ಕಳ ಬಟ್ಟೆ ಯಾಕೆ ಕದ್ದ, ಬೆಣ್ಣೆ ಯಾಕೆ ಕದ್ದ, ಕೃಷ್ಣ ಬೆಣ್ಣೆ ಯಾಕೆ ಕದ್ದ ಅಂತ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ನಮ್ಮ ದೇಹದಲ್ಲೇ 7 ಸಮುದ್ರಗಳಿವೆ ಅಂತ. ಮೂಲೇಚ ನಾಭೌ ಹೃದಯ ಇಂದ್ರಯೋನಿ ಭ್ರೂಮಧ್ಯ ಮೂರ್ಧದ್ವಿ. ಇಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ. ಇದು ಕೆಳಗಿದ್ದದ್ದು ಲವಣ, ಉಪ್ಪು ನೀರಿನ ಸಮುದ್ರ. ಆಮೇಲೆ ಇಕ್ಷು, ಕಬ್ಬಿನ ಹಾಲಿನ ಸಮುದ್ರ. ಆಮೇಲೆ ಇದು ಕಳ್ಳಿನ ಸಮುದ್ರ, ಸುರ. 4ನೇದ್ದು ಸರ್ಪಿಹಿ, ತುಪ್ಪದ ಸಮುದ್ರ. ಅದನ್ನು ಈ ಕೆಳಗಿನಲ್ಲಿ ಭಗವಂತನ ಉಪಾಸನೆ ಇಲ್ಲ, ಇಲ್ಲಿ ಶುರುವಾಗ್ತದೆ. ಕ್ಷೀರ ಸಮುದ್ರ ಇಲ್ಲದು, ತುಪ್ಪದ ಬೆಣ್ಣೆಯ ಸಮುದ್ರ ಹೃದಯ. ಏನು ಬೆಣ್ಣೆ? ಅದು ಭಕ್ತಿಯ ಬೆಣ್ಣೆ. ಸೊ ಬೆಣ್ಣೆ ಅನ್ನೋದು ಭಕ್ತಿಗೆ ಸಂಕೇತ, ಅಧ್ಯಾತ್ಮದಲ್ಲಿ. ಗೋಪಿಕಾ ಸ್ತ್ರೀಯರು ಬೆಣ್ಣೆ ಇಟ್ಟು ಕಾದರು ಅಂದರೆ ಭಕ್ತಿಯಿಂದ ಭಗವಂತನನ್ನು ಕಾದರು ಅಂತ ಅರ್ಥ. ಯಾಕೆಂದರೆ ಬಹಳ ತಮಾಷೆ ಅದು. ಅವರು ಬೆಣ್ಣೆ ಮಾಡಿ ಇಡ್ತಿದ್ರು. ಕೃಷ್ಣ ಅದನ್ನು ಕದ್ರೆ ಕೊಂಡೋಗಿ ಗೋಪಿಗೆ ಕಂಪ್ಲೇಂಟು, ನಿಮ್ಮ ಮಗ ಬೆಣ್ಣೆ ಕದಿಯುತ್ತಾನೆ ಅಂತೇಳಿ ಬುದ್ಧಿ ಹೇಳಿ ಅಂತ. ಒಂದು ವೇಳೆ ಕದಿಯಲಿಕ್ಕೆ ಬಾರದೇ ಇರಲಿ ಚಡಪಡಿ. ಇವತ್ತು ಕೃಷ್ಣ ಬರಲೇ ಇಲ್ಲ, ಬೆಣ್ಣೆ ಮಾಡಿ ಇಟ್ಟಿದ್ದೆ, ಕೃಷ್ಣ ಬರಲೇ ಇಲ್ಲ. ಚಡಪಡಿಕೆ ಅದು ಕಂಪ್ಲೇಂಟ್ ಕೊಡೋದು ಹೊರನೋಟ. ಒಳಗಿನಿಂದ ಕೃಷ್ಣ ಬರಬೇಕು ಅಂತಲೇ ಆ ಭಕ್ತಿಯಿಂದ ಬೆಣ್ಣೆ ಮಾಡಿ ಇಟ್ಟಿದ್ದು. ಹಾಗಾಗಿ ಭಕ್ತಿಯಿಂದ ಭಗವಂತನನ್ನು ನಾವು ಕಾಣಬೇಕು. ನಮ್ಮ ಬೆಣ್ಣೆಯನ್ನು ಭಗವಂತನಿಗೆ ಅರ್ಪಿಸಬೇಕು, ಬೇರೆ ಯಾರಿಗೂ ಕೊಡಬಾರದು ಭಕ್ತಿಯ ಬೆಣ್ಣೆಯನ್ನು ಅನ್ನುವಂಥ ಅಧ್ಯಾತ್ಮದ ಸಂದೇಶವನ್ನು ಹೇಳೋದಕ್ಕೋಸ್ಕರ ಆ ಕಥಾ ಭಾಗವತ. ಆಮೇಲೆ ಸೀರೆ ಕದಿಯೋದು ಯಾಕೆ? ಅಲ್ಲಿ ಏನುಂಟು ಅಂದರೆ ತಮಾಷೆ. ಅವರು ಕಾತ್ಯಾಯಿನಿ ವ್ರತ ಮಾಡ್ತಾಯಿದ್ರು. ಅವ್ರಿಗೇನು ಅಂದರೆ ಕೃಷ್ಣನಂಥ ಗಂಡ ಬೇಕು ಅಂತ ಅಪೇಕ್ಷೆ ಮಾಡಿ ಅವರು ಪತಿಮೇ ಗುರುತೇ ನಮಃ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇರೆ ಕುರುತೇ ನಮಃ ಅಂತ ಕೃಷ್ಣನಂಥ ಗಂಡ ಬೇಕು ನಮಗೆ ಅಂತ ಕಾತ್ಯಾಯಿನಿ ವ್ರತ. ಬಹಳ ಜನ ಕಾತ್ಯಾಯಿನಿ ಅಂತ ಹೇಳ್ತಾರೆ. ಅದು ಕಾತ್ಯಾಯಿನಿ ಅಲ್ಲ, ಕಾರ್ತ್ಯಾಯಿನಿ. ಒಂದು ಅರ್ಕ ಹೊತ್ತು ಸೇರಿಸ್ಬೇಕು ಅದಕ್ಕೆ. ಕಾತ್ಯಾಯಿನಿ ವ್ರತಧರ. ಆವಾಗ ಅವರು ಅದಕ್ಕೆ ಅಲ್ಲಿ ಕಾತ್ಯಾಯಿನಿ ಪೂಜೆ ಮಾಡಲಿಕ್ಕೋಸ್ಕರ ಬೆಳಗಾತ 4:15 ಗಂಟೆಗೆ ಎದ್ದು ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಬರ್ತಿದ್ರು. ಆವಾಗ ಅಲ್ಲಿ ಯಾರು ಇರ್ತಾರೆ ನದಿ ತೀರದಲ್ಲಿ? ಇನ್ನು 4:15 ಗಂಟೆ ಯಾರು? ಇವರು ಮಾತ್ರ, ಈ ಹುಡುಗಿಯರು ಮಾತ್ರ. ಅದರಿಂದ ಉಟ್ಟ ಬಟ್ಟೆಯನ್ನು ಮೇಲೆ ಇಟ್ಟು ಬತ್ತಲೆಯಾಗಿ ಸ್ನಾನಕ್ಕೆ ಇಳಿತಿದ್ರು. ಒಂದು ದಿವಸ ಕೃಷ್ಣ ಬಂದ, ಆ ಬಟ್ಟೆಯನ್ನೆಲ್ಲ ಗಟ್ಟಿ ಇಟ್ಕೊಂಡು ಮರದ ಮೇಲೆ ಹೋಗಿ ಕೂತ್ಬಿಟ್ಟ. ಇವರು ನೋಡ್ತಾರೆ, ಬಟ್ಟೆ ಇಲ್ಲ. ಕಡೆಗೆ ಆಚೆ ಈಚೆ ನೋಡ್ತಾರೆ, ಒಂದು ಕಡೆ ಕೂತಿದ್ದಾನೆ ಕೃಷ್ಣ ಮರದ ಮೇಲೆ ಬಟ್ಟೆ ಕಟ್ಟಿಕೊಂಡು. ಬಟ್ಟೆ ಕೊಡೋನು. ನಾನು ಎಲ್ಲರಿಗೂ ಬಟ್ಟೆ ಕೊಡಲಿಕ್ಕೆ ಬಂದವ. ಕನ್ನಡದಲ್ಲಿ ಬಟ್ಟೆ ಅಂದರೆ ದಾರಿ. ಎಲ್ಲರಿಗೂ ಬಟ್ಟೆ ತೋರಿಸ್ಲಿಕ್ಕೆ ಬಂದವ. ಅದು ನೀವು ತಪ್ಪು ಮಾಡ್ತಾ ಇದ್ದೀರಿ. ಏನು ತಪ್ಪು? ಬತ್ತಲೆಯಾಗಿ ಸ್ನಾನ ಮಾಡಬಾರದು ಅಂತ ಶಾಸ್ತ್ರ. ನೀವು ಬತ್ತಲೆಯಾಗಿ ಸ್ನಾನ ಮಾಡಿ ನಿಮ್ಗೆ ಫಲ ಸಿಗೋದಿಲ್ಲ. ಕಂಗಾಲಾಗ್ಬಿಟ್ಟು ಅವರು ಕೃಷ್ಣ ಬೇಕು ಅಂತ ಸ್ನಾನ ಮಾಡ್ತಾ ಇರೋದು, ಆ ಫಲವೇ ಸಿಗೋದಿಲ್ಲ. ಒಂದು. ಎರಡನೇ ಏನು ಗೊತ್ತುಂಟ, ಅವರು ಸ್ನಾನ ಮಾಡುವಾಗ ಬತ್ತಲೆ ನಿಂತಿದ್ರಲ್ಲ, ಕೃಷ್ಣ ಏನು ಮಾಡಿದಾಗಾಯಿತು? ಕೃಷ್ಣನ ಪತ್ನಿಯರಾಗಬೇಕು ಅಂತಲ್ಲ ಅವ್ರು ಬಯಸಿದ್ದು. ಪತ್ನಿಯರಾಗುವುದು ಅಂದರೆ ಕೃಷ್ಣನ ಮುಂದೆ ಬತ್ತಲಾಗೋದಲ್ವ. ಪುನಃ ಆ ದರ್ಶನ ಮತ್ತು ಅದರಿಂದ ಏನು ತಪ್ಪಾಯಿತು? ಏನಿಲ್ಲ, ಅವ್ರು ಇಷ್ಟಪೂರ್ತಿ ಆಯಿತು. ಆದರೂ ಮೇಲ್ನೋಟಕ್ಕೆ ಹೇಳ್ತಾರೆ, ಇಲ್ಲ ನಾವು ಕಂಸನಿಗೆ ದೂರ ಕೊಡ್ತೇವೆ, ಬೇಗ ಕೊಡುವನು. ಹೌದಾ? ಹೋಗಿ ಹೇಳಿ ಬನ್ನಿ, ಮತ್ತೆ ಕೊಡ್ತೇನೆ. ಹೋಗಿ ಯಾಕೆ? ಕಂಸನ ಹತ್ರ ಹೇಳಿ ಬನ್ನಿ, ಮತ್ತೆ ಕೊಡ್ತೇವೆ ಅಂತಾರೆ.
ಕಡೆ ದಮ್ಮಯ್ಯಗೆ ಮೇಲಾಗೋದಿಲ್ಲ, ಪೂರ್ತಿ ಮೇಲೆ ಬಂದು ಎರಡು ಕೈಯೂ ಎತ್ತಿ ಶರಣಾಗತಿ ಹೇಳಬೇಕು. ಏನು ಅರ್ಥ ಅಂದರೆ ಯಮೇ ವೈಷ ವಿವೃತೆ ತೇನ ಲಭ್ಯ ತಶೇಷ ಆತ್ಮ ವಿವೃತೆ ತಂ ಸ್ವಾಂ. ಯಾರು ಭಗವಂತನ ಮುಂದೆ ಬದ್ದಲಾಗ್ತಾರೋ ಅವರ ಮುಂದೆ ಭಗವಂತ ಬದ್ದಲಾಗ್ತಾನೆ. ನಾವು ಭಗವಂತನನ್ನು ಮುಚ್ಚಿ ನಮ್ಮ ದೌರ್ಬಲ್ಯವನ್ನು ಮುಚ್ಚಿ ಬರೇ ಮಂಗಳಾರತಿ ಮಾಡಿದ್ರೆ ಆಗೋದಿಲ್ಲ. ನಮ್ಮ ಎಲ್ಲ ದೌರ್ಬಲ್ಯವನ್ನು ಬಿಚ್ಚಿ ದೇವರ ಮುಂದೆ ಬತ್ತಲಾದರೆ ಪಾಪೋಹಂ ಪಾಪಕರ್ಮಾಹಂ ಅಂತ ನಾವು ತೋಡಿಕೊಂಡ್ರೆ ಭಗವಂತನು ನಮಗೆ ದರ್ಶನ ಕೊಡ್ತಾನೆ. ಇದು ಉಪನಿಷತ್ತಿನ ಸಂದೇಶವನ್ನು ಆಚರಣೆ ಮಾಡಿ ತೋರಿಸಿದ. ನೀವು ನನ್ನ ಮುಂದೆ ಬತ್ತಲಾಗಿ ನೀವು ಬಟ್ಟೆ ಉಟ್ಕೊಂಡ್ರು ನಮ್ಮ ಎಕ್ಸ್ರೇ ಕಣ್ಣಿಗೆ ಎಲ್ಲವೂ ಕಾಣುತ್ತೆ. ಅದು ನನ್ನ ಹತ್ರ ಮುಚ್ಚಲಿಕ್ಕೆ ಆಗೋದಿಲ್ಲ. ನೀವು ನನ್ನ ಹತ್ರ ಮುಚ್ಚಿಕೊಂಡು ಏನೂ ಮಾಡಲಾರಿ, ನನ್ನ ಮುಂದೆ ಬತ್ತಲಾಗಿ ನಾನು ನಿಮ್ಮ ಮುಂದೆ ಬತ್ತಲಾಗ್ತೇನೆ. ಹೀಗೆ ಶ್ರುತಿಯ ಸಂದೇಶವನ್ನು, ಭಕ್ತಿಯ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಬಾಲ್ಯದಲ್ಲಿ ಆ 2 ನಾಟಕ ಮಾಡಿದ.